ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕಳೆದ ಕೆಲವು ದಿನಗಳಿಂದ ಬಜೆಟ್ ಪೂರ್ವಭಾವಿ ಸಭೆಯನ್ನು ನಡೆಸ್ತಾ ಇದ್ದಾರೆ. ಇವತ್ತು ಕೂಡ ಶಕ್ತಿ ಭವನದಲ್ಲಿ ಪೂರ್ವಭಾವಿ ಸಭೆ ಇದೆ. ಹಲವು ಇಲಾಖೆಯ ಅಧಿಕಾರಿಗಳ ಜೊತೆಗೆ ಮುಖ್ಯಮಂತ್ರಿಗಳ ಸಭೆ. ಲೋಕೋಪಯೋಗಿ, ಸಕ್ಕರೆ, ಜವಳಿ, ಕೃಷಿ ಮಾರುಕಟ್ಟೆ, ಕೃಷಿ, ಸಹಕಾರ, ಸಾರಿಗೆ, ಮುಜರಾಯಿ ಇಲಾಖೆಗಳ ಸಭೆ. ನಿನ್ನೆ ಇಡೀ ದಿನ ಇಲಾಖಾವಾರು ಸಭೆನ ಮುಖ್ಯಮಂತ್ರಿಗಳು ನಡೆಸಿದ್ರು. ಲೋಕೋಪಯೋಗಿ, ಸಕ್ಕರೆ, ಜವಳಿ, ಕೃಷಿ ಮಾರುಕಟ್ಟೆ, ಸಹಕಾರ, ಸಾರಿಗೆ, ಮುಜರಾಯಿ, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಗಳ ಸಭೆಯನ್ನು ನಡೆಸ್ತಾರೆ ಮುಖ್ಯಮಂತ್ರಿಗಳು. ಇಲಾಖಾವಾರ ಸಚಿವರು, ಅಧಿಕಾರಿಗಳ ಜೊತೆಗೆ ಸಿದ್ದರಾಮಯ್ಯನವರು ಸಭೆ ನಡೆಸಿ ಎಲ್ಲ ಮಾಹಿತಿಗಳನ್ನು ಪಡೆದುಕೊಳ್ತಾರೆ. ನಿನ್ನೆ ಇಡೀ ದಿನ ಇಲಾಖಾವಾರು ಸರಣಿ ಸಭೆಗಳನ್ನು ಮುಖ್ಯಮಂತ್ರಿಗಳು ನಡೆಸಿದ್ರು. ಇದುವರೆಗೂ 3 ದಿನಗಳ ಕಾಲ ಪೂರ್ವಭಾವಿ ಸಭೆಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಡೆಸಿದ್ದಾರೆ. ಅದರ ಮುಂದುವರೆದ ಭಾಗವಾಗಿ ಇವತ್ತು ಕೂಡ ವಿವಿಧ ಇಲಾಖೆಗಳ ಪೂರ್ವಭಾವಿ ಸಭೆ ನಡೆಯುತ್ತೆ. ಶಕ್ತಿ ಭವನದಲ್ಲಿ ನಡೆಯುವಂಥ ಸಭೆ ಇದು. 2026-27ನೇ ಸಾಲಿನ ಬಜೆಟ್ ಉದ್ದೇಶಕ್ಕಾಗಿ ಇದೀಗ ಪೂರ್ವಭಾವಿ ಸಭೆಗಳಾಗ್ತಾ ಇದೆ. ಎಲ್ಲ ಇಲಾಖೆಗಳಿಂದ ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ದಾರೆ. ಏನೆಲ್ಲ ಬೇಡಿಕೆಗಳಿದೆ, ಸಾಧನೆ ಏನಾಗಿದೆ, ಯಾವ ಇಲಾಖೆಯಲ್ಲಿ ಪ್ರಗತಿ ಏನಾಗಿದೆ, ಕುಂಠಿತ ಏನಾಗಿದೆ, ಕಳೆದ ವರ್ಷದ ಯೋಜನೆಗಳೇನಾಗಿದ್ದವು, ಯಾವ ಇಲಾಖೆಗೆ ಈ ವರ್ಷ ಏನು ಮಾಡಬಹುದು, ಎಲ್ಲದರ ಬಗ್ಗೆಯೂ ಕೂಡ ಸಚಿವರು ಮತ್ತು ಆ ಇಲಾಖೆಯ ಹಿರಿಯ ಅಧಿಕಾರಿಗಳಿಂದ ಸಿದ್ದರಾಮಯ್ಯನವರು ಮಾಹಿತಿ ಪಡಿತಾ ಇದ್ದಾರೆ.